ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡದಿಂದಲೇ ಹೊಸ ಚಿಗುರನ್ನು ಯಾವ ರೀತಿ ಭರಿಸುವುದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಯಾರು ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ನಮ್ಮ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮಲ್ಲಿಗೆ ಗಿಡಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬಿಸಿಲು. ಇದನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಬರ್ತಾ ಇದ್ದೇನೆ. ಇದನ್ನು ನಾನು ಯಾಕೆ ಪ್ರತಿ ಬಾರಿ ಹೇಳ್ತಾ ಇದ್ದೇನೆ ಅಂದರೆ, ಮಲ್ಲಿಗೆ ಗಿಡ ಚೆನ್ನಾಗಿ ಬೆಳಿಬೇಕಾದ್ರೆ ಒಳ್ಳೆಯ ಬಿಸಿಲಿರುವಂಥ ಪ್ರದೇಶವನ್ನೇ ನೀವು ಆಯ್ಕೆ ಮಾಡಿಕೊಳ್ಬೇಕು. ಇದು ನೀವು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ. ಹೆಚ್ಚಿನ ಜನರು ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಬಿಸಿಲಿರುವಂಥ ಜಾಗದಲ್ಲಿ ಕೊಂಡೋಗಿ ನಡ್ತಾರೆ. ಅದು ಆಗಲ್ಲ. ಮಲ್ಲಿಗೆ ಗಿಡಗಳಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಒಳ್ಳೆಯ ಬಿಸಿಲು ಬೀಳುವಂಥ ಪ್ರದೇಶವನ್ನೇ ನೀವು ನೋಡಿಕೊಂಡು ಅಲ್ಲೇ ಗಿಡವನ್ನು ನೆಡಬೇಕಾಗ್ತದೆ. ಸ್ವಲ್ಪ ಬಿಸಿಲು ಬರುತ್ತದೆ ಅಥವಾ ಮಾತ್ರ ಬಿಸಿಲು ಬರ್ತದೆ ಅಂಥ ಜಾಗವನ್ನು ಸೆಲೆಕ್ಟ್ ಮಾಡಿಕೊಂಡು ನಟ್ಟರೆ ಏನೂ ಪ್ರಯೋಜನವಾಗೋದಿಲ್ಲ. ಮಲ್ಲಿಗೆ ಗಿಡಕ್ಕೆ ಮುಖ್ಯವಾಗಿ ಬೇಕಾಗಿರೋದು 8 ಗಂಟೆಯ ಬಿಸಿಲು ಅತೀ ಅವಶ್ಯಕ. ಇದು ಈ ಥರ ಬಿಸಿಲು ಇದ್ರೆ ಉಂಟಲ್ವ, ನಿಮಗೆ ಗಿಡಕ್ಕೆ ಯಾವುದೇ ಗೊಬ್ಬರವೂ ಬೇಡ. ಮಲ್ಲಿಗೆ ಗಿಡ ಒಳ್ಳೆಯ ಬಿಸಿಲಿನಲ್ಲಿ ಬೆಳೀತದೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಗೊಬ್ಬರದ ಅವಶ್ಯಕತೆಯೂ ಇಲ್ಲ. ಮತ್ತು ಚಿಗುರು ಬರಲಿಕ್ಕೆ ಸ್ಪ್ರೇ ಹಾಕಬೇಕಾದಂಥ ಯಾವುದೇ ಸಮಸ್ಯೆಗಳೂ ಇಲ್ಲ. ಮಲ್ಲಿಗೆ ಗಿಡ ತನ್ನಷ್ಟಕ್ಕೆ ತಾನೇ ಬೆಳೆದು ಉತ್ತಮವಾದ ಚಿಗುರನ್ನು ಕೂಡ ಇಡಲಿಕ್ಕೆ ಈ ಬಿಸಿಲು ತುಂಬಾ ಕಾರಣವಾಗಿರ್ತದೆ. ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು, ಮಲ್ಲಿಗೆ ಗಿಡಕ್ಕೆ ಬಿಸಿಲಿನ ಅವಶ್ಯಕತೆ ಬೇಕು ಅಂತ ಹೇಳಿ. ಓಕೆ ವೀಕ್ಷಕರೇ, ಇವಾಗ ನಾನು ಈ ಮಲ್ಲಿಗೆ ಗಿಡವನ್ನು ಅದರ ಒಂದು ಎಲೆಯನ್ನು ಕಟ್ ಮಾಡಿ ಅದನ್ನು ಹೊಸ ಚಿಗುರನ್ನು ಬರೆಸಿಕೊಳ್ಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡಿ, ನಾನು ಇಲ್ಲಿ ಒಂದು ಪ್ರೂನರನ್ನು ತೆಗೆದುಕೊಂಡಿದ್ದೇನೆ. ಇದು ನಾನು ಮೊನ್ನೆ ಮಲ್ಲಿಗೆ ಗಿಡಗಳಿಗೆ ಹಾಕಿದಂಥ ಗೊಬ್ಬರ. ಇವಾಗ ನನ್ನ ಮಲ್ಲಿಗೆ ಗಿಡ ಹೇಗಿದೆ ಅಂತ ನೋಡಿ. ಗಿಡಗಳು ಹಚ್ಚ ಹಸಿರಿನಿಂದ ಕೂಡಿದೆ. ಹಾಗೆಯೇ ಗಿಡದಲ್ಲಿ ಯಾವುದೇ ರೀತಿಯಾದ ರೋಗಗಳು ಇಲ್ಲ. ಆದರೆ ಹೂವು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಹೂವು ಇಲ್ಲ, ಇವಾಗ ಮೊನ್ನೆಲ್ಲ ಹಾಕ್ತಾ ಇತ್ತು, ಇವಾಗ ಕಡಿಮೆ ಆಗಿದೆ. ನೋಡಿ, ಇವಾಗ ಹೂವಾಗಿಂತ ಪುಷ್ಪ ಪಾತ್ರೆಗಳು ಉಳಿದಿರ್ತದೆ. ಇದನ್ನು ನಾವೇನು ಮಾಡಬೇಕಂದ್ರೆ 2 ಎಲೆಯನ್ನು ಬಿಟ್ಟು ಕಟ್ ಮಾಡಬೇಕು. ಆವಾಗ ಇಲ್ಲಿಂದಲೇ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೈಯಿಂದ ಕೂಡ ಮಾಡ್ಬೋದು, ಬಟ್ ನಾನು ನಿಮಗೆ ಯೂಸ್ ಮಾಡೋದಾದರೆ ಪ್ರೂನರ್ನ ಮುಖಾಂತರ ನೀವು ಕಟ್ ಮಾಡಿಕೊಳ್ಬೇಕಾಗ್ತದೆ. ಗಿಡವು ಹೊಸದಾಗಿ ಚಿಗುರು ಬರಬೇಕಾದ್ರೆ ನಾವು ಈ ಪ್ರೂನರನ್ನು ಬಳಸಿಕೊಳ್ಳಲೇಬೇಕು. ಪ್ರೂನರ್ನಿಂದ ಕಟ್ ಮಾಡಿದರೆ ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಬರಲಿಕ್ಕೆ ಸಹಕಾರಿಯಾಗ್ತದೆ. ಅಂದರೆ ಇದು ಗಾರ್ಡನ್ ಪರ್ಪಸ್ಗೆ ಅಂತವೇ ಮಾಡಿರುವಂಥ ಪ್ರೂನರ್ ಅಲ್ವಾ. ಹಾಗಾಗಿ ನಾವು ಯಾವತ್ತು ಕಟ್ ಮಾಡುವಾಗ ಇಂಥ ಪ್ರೂನರ್ನಿಂದಲೇ ಕಟ್ ಮಾಡಬೇಕು. ಅಕಸ್ಮಾತ್ ನೀವು ಏನಾದರೂ ಒಂದು ವೇಳೆ ಗೆಲ್ಲೆಲ್ಲ ಕಟ್ ಮಾಡೋದಾದರೂ ಕೂಡ ಇಂಥ ಒಂದು ಪ್ರೂನರ್ನ ಸಹಾಯದಿಂದಲೇ ಕಟ್ ಮಾಡಿಕೊಳ್ಬೇಕು. ಅದು ಬೇಗ ಚಿಗುರು ಬರಲಿಕ್ಕೆ ಸಹಕಾರಿಯಾಗ್ತದೆ. ಮತ್ತು ಯಾವುದ್ಯಾವುದೋ ಸ್ಪ್ರೇಯನ್ನು ತಂದು ಹಾಕಲಿಕ್ಕೆ ಹೋಗಬೇಡಿ ಆಯಿತಾ. ಅದು ತುಂಬ ಡೇಂಜರಸ್ ಗಿಡಗಳಿಗೆಲ್ಲ. ನಾವು ಯಾಕೆ ಸ್ಪ್ರೇ ಎಲ್ಲ ಹಾಕಬೇಕು? ಸ್ಪ್ರೇಯ ಅವಶ್ಯಕತೆಯೇ ಇಲ್ಲ ಮಲ್ಲಿಗೆ ಗಿಡಕ್ಕೆ. ನಾವು ಇದೇ ರೀತಿಯಾಗಿ ಕಟ್ ಮಾಡಿದರೆ ನೋಡಿ, ಇಲ್ಲೆಲ್ಲ ಚಿಗುರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ರೀತಿಯಾಗಿ ಮಾಡಿಕೊಳ್ಬೇಕು. ಒಂದು ಪ್ರೂನರನ್ನು ತೊಗೊಂಡುಂಟಲ್ವ, ಅದು ತುಂಬ ಕಾಲ ನಮಗೆ ಬಾಳಿಕೆಗೆ ಬರ್ತದೆ. ನಾನು ಎಲ್ಲ ಗಿಡವನ್ನು ಕೂಡ ಅದೇ ರೀತಿಯಲ್ಲಿ ಮಾಡುವಂಥದ್ದು, ಪ್ರೂನರ್ನ ಸಹಾಯದಿಂದಲೇ ಕಟ್ ಮಾಡುವಂಥದ್ದು. ನಾನು ಚಿಗುರು ಬರಲಿಕ್ಕೆ ಯಾವುದೇ ರೀತಿಯಾಗಿ ಸ್ಪ್ರೇಯನ್ನು ಹಾಕೋದಿಲ್ಲ. ನನಗೆ ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದರು, ಗಿಡ ಚಿಗುರು ಬರಲಿಕ್ಕೆ ಯಾವುದಾದ್ರೂ ಸ್ಪ್ರೇ ಇದೆ ಅಂಥೇಳಿ. ದಯವಿಟ್ಟು ನಾನು ಹೇಳೋದಾದರೆ ಯಾವುದೇ ಸ್ಪ್ರೇಯನ್ನು ಬಳಸಬೇಡಿ. ಒಂದು ಪ್ರೂನರನ್ನು ತೆಗೆದುಕೊಳ್ಳಿ, ಅದರ ಮುಖಾಂತರ ಈ ಥರ ಮಲ್ಲಿಗೆಲ್ಲ ಆದ ನಂತರ ಅದರ ಪುಷ್ಪ ಪಾತ್ರೆ ಉಳಿದಿರ್ತದೆ ನೋಡಿ, ಅದನ್ನು ಒಂದು ಪ್ರೂನರ್ನ ಸಹಾಯದಿಂದ ಕಟ್ ಮಾಡಿ. ಇದರಿಂದ ಗಿಡ ಕೂಡ ತುಂಬ ಬುಷಿಯಾಗಿ ಬರ್ತದೆ. ಮತ್ತು ಅಲ್ಲಿಯೇ ಹೊಸ ಚಿಗುರುಗಳು ಹುಟ್ಟಿಕೊಳ್ತದೆ. ಅಲ್ಲಿಯೇ ಸಾಕಷ್ಟು ನಿಮಗೆ ಹೂವು ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೂವು ಆಗಲಿಕ್ಕೆ, ಒಂದು ಇಳುವರಿ ಕೊಡಲಿಕ್ಕೆ ಒಂದು ಸ್ಪ್ರೇಯನ್ನು ಹಾಕೋದು ಅದೆಲ್ಲ ಅವಾಯ್ಡ್ ಮಾಡಿ. ಮಲ್ಲಿಗೆ ಗಿಡಕ್ಕೆ ಯಾವುದೇ ರೀತಿಯ ಸ್ಪ್ರೇಯ ಅವಶ್ಯಕತೆಯೇ ಇಲ್ಲ. ನೋಡಿ, ಇದು ಗಿಡ ಉಂಟಲ್ವ, ಫುಲ್ಲು ಡೆಡ್, ಸತ್ತಿದೆ. ಅದು ಗೆಲ್ಲೇ ಸತ್ತಿದೆ. ಅದರಲ್ಲಿ ಇವಾಗ ನೋಡಿ ಒಂದು ಸಣ್ಣ ಚಿಗುರು ಇರ್ತಾ ಉಂಟು. ನಾನಂದರೆ ಇದಕ್ಕೆ ಬ್ಲೂ ಕಾಪನ್ನು ಸಿಂಪಡಣೆ ಮಾಡಿದ ನಂತರ ಅದರಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ನನಗೆ ಸಿಗ್ತಾ ಇದೆ. ನೋಡಿ, ಈ ಥರ ಗಿಡ ಎಲ್ಲ ಸತ್ತೋದ ಗಿಡದಲ್ಲಿಯೂ ಕೂಡ ಹೊಸ ಚಿಗುರುಗಳು ಹುಟ್ಟಿಕೊಳ್ತದೆ.
ಒಂದು ಪ್ರೂನರನ್ನು ತೆಗೆದುಕೊಂಡು ಇದೇ ರೀತಿಯಾಗಿ ನೀವು ಗಿಡವನ್ನು ಟ್ರಿಮ್ ಮಾಡಿಕೊಳ್ಳಿ. ಇದರಿಂದ ಹೊಸ ಚಿಗುರುಗಳು ಹುಟ್ಟಿಕೊಳ್ತದೆ, ಗಿಡ ಕೂಡ ಬುಷಿಯಾಗಿ ಬೆಳೀಲಿಕ್ಕೆ ಸಹಕಾರಿಯಾಗ್ತದೆ, ಅಷ್ಟೇ ಉತ್ತಮವಾದಂಥ ಇಳುವರಿಯನ್ನು ಕೂಡ ನೀಡ್ತದೆ. ಅದೇ ರೀತಿಯಾಗಿ ನೀವು ಗಿಡವನ್ನೇನಾದರೂ ಟ್ರಿಮ್ ಎಲ್ಲ ಮಾಡಬೇಕಾದ್ರೂ ಕೂಡ ಆ ಗೆಲ್ಲು ಎಲ್ಲ ಬೆಳೆದಿರ್ತದೆ ನೋಡಿ, ಆ ಗೆಲ್ಲನ್ನೆಲ್ಲ ಕಟ್ ಮಾಡಲಿಕ್ಕೆ ಇದೇ ಪ್ರೂನರನ್ನು ಬಳಸಿಕೊಂಡು ಉಂಟಲ್ಲ ಗಿಡ ಕೂಡ ತುಂಬ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಲ್ಲಿಂದಲೇ ಹೊಸ ಬ್ರ್ಯಾಂಚಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನು ಎಲ್ಲರೂ ಕೂಡ ಪ್ರೂನರ್ನ ಬಳಕೆಯನ್ನು ಮಾಡಿಕೊಳ್ಳಿ ಅಂತಲೇ ನಿಮಗೆ ಒಂದು ಟಿಪ್ಸನ್ನು ನೀಡ್ತೇನೆ. ಹಾಗೆಯೇ ಮಲ್ಲಿಗೆ ಗಿಡ ಬೆಳೆಸುವವರು ಒಂದು ಪ್ರೂನರನ್ನು ತೆಗೆದುಕೊಳ್ಳಲೇಬೇಕು. ಪ್ರೂನರ್ ಎಲ್ಲ ಟೈಮಲ್ಲಿಯೂ ಕೂಡ ಅದು ಉಪಯೋಗಕ್ಕೆ ಬರುವಂಥದ್ದು. ಇನ್ನು ಮಲ್ಲಿಗೆ ಗಿಡಗಳಿಗೆ ಬೇಕಾದಂತಹ ಜೀವಾಮೃತ ಗೊಬ್ಬರವನ್ನು ರೆಡಿ ಮಾಡಿಟ್ಟುಕೊಂಡು ಗಿಡಗಳ ಬುಡಕ್ಕೆ ಹಾಕಿಕೊಳ್ಬೋದು. ಇವಾಗ ಮಳೆನೂ ಇಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಬಂದಿದೆ, ಹಾಗಾಗಿ ಇನ್ನು ಗಿಡ ಚೆನ್ನಾಗಿ ಗ್ರೋತಿಂಗ್ ಕೂಡ ಬರ್ತದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ನವರಾತ್ರಿ ಸೀಸನಲ್ಲಿ ಮಲ್ಲಿಗೆ ಹೂಗಳಿಗೆ ತುಂಬಾ ಬೇಡಿಕೆ ಇರ್ತದೆ. ಹಾಗಾಗಿ ಈ ಟೈಮಲ್ಲಿ ನೀವು ಗಿಡವನ್ನೆಲ್ಲ ಸೆಟ್ ಮಾಡಿಟ್ಟುಕೊಂಡು ಅದಕ್ಕೆ ಬೇಕಾದಂತಹ ಹುಳಕ್ಕೆ ಬೇಕಾದಂತಹ ಮೆಡಿಸಿನ್ಗಳನ್ನು ಹಾಕಿ ಗಿಡಕ್ಕೆ ಬೇಕಾದಂತಹ ಜೀವಾಮೃತ ಗೊಬ್ಬರ ಇರ್ಬೋದು ಅಥವಾ ಬೇರೆ ಯಾವುದೇ ಗೊಬ್ಬರವನ್ನು ಬಳಸೋದಾದರೂ ಕೂಡ ಇವಾಗ ಗಿಡವನ್ನು ಸೆಟ್ ಮಾಡಿಕೊಂಡು ನಂತರ ನೀವು ಜೀವಾಮೃತ ಗೊಬ್ಬರವನ್ನು ಹಾಕ್ಕೊಳ್ಬೋದು. ಇದರಿಂದ ತುಂಬಾ ಇಳುವರಿಯನ್ನು ನೀವು ಪಡೆದುಕೊಳ್ಬೋದು. ಮತ್ತು ನನ್ನ ಹತ್ರ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ, ನೀವು ಗಿಡವನ್ನು ಸೇಲ್ ಮಾಡ್ತೀರಂತ. ದಯವಿಟ್ಟು ಸಾರಿ, ನಾನು ಗಿಡವನ್ನು ಸೇಲ್ ಮಾಡ್ತಾ ಇಲ್ಲ. ಕಾರಣ ಏನಂದರೆ ನಮಗೆ ರೋಡಿನ ವ್ಯವಸ್ಥೆ ಇಲ್ಲ, ನನಗೆ ಕೈಯಲ್ಲಿ ಒತ್ತುಕೊಂಡು ಬಂದು ಅದನ್ನೆಲ್ಲ ಸೇಲ್ ಮಾಡಲಿಕ್ಕೆ ನನ್ನಿಂದ ತುಂಬ ಕಷ್ಟ ಸಾಧ್ಯ. ಹಾಗಾಗಿ ನಾನು ಯಾರಿಗೂ ಕೂಡ ಗಿಡವನ್ನು ಸೇಲ್ ಮಾಡೋದಿಲ್ಲ. ನಾವು ಎಲ್ಲಿಂದ ತೊಗೊಂಡಿದ್ದೇವೆ ನೋಡಿ, ಅವ್ರದ್ದು ಬೇಕಾದರೂ ನಿಮಗೆ ನಂಬರನ್ನು ನಾನು ಕೊಡ್ತೇನೆ. ಯಾರಿಗೆಲ್ಲ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅವರು ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೇನೆ. ಅವರು ಬೇಕಾದರೆ ನಿಮಗೆ ಬಸ್ಸಿನ ವ್ಯವಸ್ಥೆಯಲ್ಲಿ ಕಳಿಸಿಕೊಡ್ಬೋದು. ಬಟ್ ನಾನು ಯಾರಿಗೂ ಕೂಡ ಗಿಡವನ್ನು ಸೇಲ್ ಮಾಡ್ತಾ ಇಲ್ಲ. ಮೊದಲನೇದಾಗಿ ನನಗೆ ರೋಡಿನ ವ್ಯವಸ್ಥೆ ಇಲ್ಲ, ಕೈಯಲ್ಲಿ ಎಷ್ಟು ಅಂತ ಅದನ್ನು ಒತ್ತುಕೊಂಡು ತರ್ಬೋದು, ನೀವೇ ಹೇಳಿ. ಹಾಗಾಗಿ ನಾನು ಯಾರಿಗೂ ಕೂಡ ಗಿಡವನ್ನು ಸೇಲ್ ಮಾಡ್ತಾ ಇಲ್ಲ. ನಾನು ಎಲ್ಲಿಂದ ಯಾವ ನರ್ಸರಿಯಿಂದ ಪರ್ಚೇಸ್ ಮಾಡಿದೆ ನೋಡಿ, ಅವರು ನಿಮಗೆ ನೀವು ಎಲ್ಲಿ ಯಾವ ಆಗಿರ್ತೀರಿ ನೋಡಿ, ಅಲ್ಲಿ ನಿಮಗೆ ಬಸ್ಸಿನ ವ್ಯವಸ್ಥೆ ಏನಾದರೆ ಬಸ್ಸಲ್ಲಿ ಕಳಿಸಿಕೊಡ್ತಾರೆ. ಅವರದ್ದು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಆದರೆ ನೀವು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ. ನೀವು ಮತ್ತು ಅವರು ಇಬ್ಬರು ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲ್ಲಿ ನಿಮಗೆ ಅವರು ಕಳಿಸಿಕೊಡ್ಬೇಕು ಅಂತ ಅವರ ಹತ್ರ ಕೇಳಿದರೆ ಅವರು ಖಂಡಿತವಾಗಿ ನಿಮಗೆ ಹೆಲ್ಪನ್ನು ಮಾಡ್ತಾರೆ. ಓಕೆ ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮಗೂ ಕೂಡ ನೀವು ವಿಡಿಯೋ ನೋಡಿದರೆ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಕ್ತಂತಾಗ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಇನ್ನೂ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.